ಮಧ್ಯರಾತ್ರಿ ಗಂಟೆಯ ಸದ್ದು. ಹಸಿರು ಕಾಡಿನ ಪಕ್ಕದಲ್ಲಿರುವ ಸನ್ನೂರು ಎಂಬ ಚಿಕ್ಕ ಹಳ್ಳಿಯ ಜೀವನ ತುಂಬ ಶಾಂತವಾಗಿಯೇ ಸಾಗುತ್ತಿತ್ತು. ಆದರೆ ಪ್ರತಿ ರಾತ್ರಿ ಸರಿಯಾಗಿ 12 ಗಂಟೆಗೆ ಟಿನ್ ಟಿನ್ ಎಂಬ ವಿಚಿತ್ರ ಗಂಟೆಯ ಸದ್ದು ಕೇಳಿಸುತ್ತಿತ್ತು. ಗಂಟೆ ಯಾರಿಗೂ ಕಾಣಿಸಲ್ಲ, ಆದರೆ ಸದ್ದು ಮಾತ್ರ ಎಲ್ಲರಿಗೂ ಕೇಳಿಸುತ್ತಿತ್ತು. ಹಳ್ಳಿಯವರು ಭಯಪಟ್ಟರು. ಕೆಲವರು ಭೂತದ ಗಂಟೆ ಅಂತಾರೆ, ಇನ್ನೂ ಕೆಲವರು ಕಾಡಿನ ಮಾಂತ್ರಿಕ ಅಂತಾರೆ. ಅಲ್ಲಿ ದೆವ್ವ ಇದೆ, ನನಗೆ ಭಯ ಆಗುತ್ತಿದೆ. ಅಷ್ಟರಲ್ಲಿ 3 ಸ್ನೇಹಿತರು ಧೈರ್ಯ ಮಾಡಿಕೊಂಡರು. ನಾಯಿ ಬಾಲು, ಬೆಕ್ಕು ಮಯ್ಯ, ಆನೆ ಗುಂಡ. ಏನದು ಸಡ್ಡು, ನೋಡೇ ಬಿಡೋಣ ನಾವು. ಆ ರಾತ್ರಿ 12 ಗಂಟೆಗೆ ಮೂವರು ಕಾಡಿನತ್ತ ಹೊರಟರು. ಚಂದ್ರನ ಬೆಳಕು ಮರಗಳ ಮಧ್ಯೆ ಬೀಳುತ್ತಿತ್ತು. ಗಾಳಿ ನಿಧಾನವಾಗಿ ಶುಶ್ ಅಂತ ಶಬ್ದ ಮಾಡ್ತಿತ್ತು. ಈ ಬಾರಿ ಸದ್ದು ತುಂಬಾ ಹತ್ತಿರದಿಂದ ಬರುತ್ತಿತ್ತು. ಮಯ್ಯ ನಿಧಾನವಾಗಿ ಮುನ್ನಡೆದು ನೆಲದಲ್ಲಿ ಏನೋ ಮಿನುಗುವುದನ್ನು ಗಮನಿಸಿದಳು. ಬಾಲು ಆ ದಿಕ್ಕಿನಲ್ಲಿ ಹೋದಾಗ ಏಕಾಏಕಿ ನೆಲದ ಮೇಲೆ ದೊಡ್ಡ ನೆರಳು ಬಿದ್ದಿತು. 3 ಜನರು ಒಟ್ಟಿಗೆ ಅಯ್ಯೋ ಅಂತ ಕೂಗಿದರು. ಆದ್ರೆ ಮುಂದೇನಾಯ್ತು ಗೊತ್ತಾ? ನೆರಳು ಸರಿದಾಗ ಕಾಣಿಸಿದ್ದು ಚಿನ್ನಿ ಅನ್ನೋ ಮುದ್ದಾದ ಕುರಿ. ಅದರ ಕುತ್ತಿಗೆಯಲ್ಲಿ ದೊಡ್ಡ ಗಂಟೆ ಕೂಗುತ್ತಿತ್ತು. ನಾನು ರಾತ್ರಿ ನಿದ್ರೆಯಲ್ಲಿ ನಡೆಯುತ್ತೇನೆ, ಗಂಟೆ ಸದ್ದು ನನ್ನಿಂದಲೇ ಬಂದಿದೆ. ಮೂರು ಸ್ನೇಹಿತರು ನಿಟ್ಟುಸಿರು ಬಿಟ್ಟರು. ಅವರು ಜೋರಾಗಿ ನಕ್ಕರು. ಆ ದಿನದಿಂದ ಗಂಟೆಯನ್ನು ತೆಗೆದಿಟ್ಟರು. ಹಳ್ಳಿ ಮತ್ತೆ ಶಾಂತವಾಯಿತು. ಬಾಲು ಹೇಳಿದಂತೆ ಭಯದ ಹಿಂದೆ ಬಹುಸಾರ ಸರಳ ಸತ್ಯವಿರುತ್ತದೆ. ಭಯದ ಹಿಂದೆ ಬಹುಸಾರ ಸರಳ ಸತ್ಯ ಇರುತ್ತದೆ. Please like, share and subscribe. Thank you.